ಇಂದು ನಮ್ಮೊಂದಿಗೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಜಗದ್ಗುರುಗಳಾದ ಶ್ರೀ 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 ನಿಶ್ಚಲಾನಂದ ಮಹಾಸ್ವಾಮಿಗಳು ಆಸೀನರಾಗಿದ್ದಾರೆ. ಪೂರ್ವಾಶ್ರಮದಲ್ಲಿ ಪೂಜ್ಯರು ಪಾಂಡವಪುರ ಉಪವಿಭಾಗದ ಸಹಾಯಕ ಆಯುಕ್ತರಾಗಿ ಹಾಗೂ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದಂಥವರು. ತಮ್ಮ ಅವಧಿಯಲ್ಲಿ ಅಕ್ರಮ ಮರಳು ಮಾಫಿಯಾ ನಿಯಂತ್ರಿಸುವಲ್ಲಿ ಅಪಾರವಾಗಿ ಶ್ರಮಿಸಿದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ತರಬೇತಿಯನ್ನು ನೀಡಿದ್ದಾರೆ. ಅಧಿಕಾರಿಯಾಗಿ ಅಪಾರ ಜನಮೆಚ್ಚುಗೆ ಪಡೆದ ಇವರು ಆಧ್ಯಾತ್ಮಿಕತೆ ಕಡೆಗೆ ಮನಸೋತು 2024ರಲ್ಲಿ ಸ್ವಯಂ ನಿವೃತ್ತಿ ಹೊಂದಿ ಸನ್ಯಾಸಿ ದೀಕ್ಷೆಯನ್ನು ಪಡೆದಿದ್ದಾರೆ. ಈಗ ಪೂಜ್ಯರು ಆಶೀರ್ವಚನವನ್ನು ನೀಡಬೇಕಾಗಿ ವಿನಂತಿಸ್ತೀನಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನ್ನ ಸೇವಾ ದೀಕ್ಷಾ ಗುರುಗಳು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ಬಹಳ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ರೈತ ವಿಜ್ಞಾನಿ, ಮಣ್ಣಿನ ಮಗನಾಗಿ ಮಣ್ಣಿನ ಮಕ್ಕಳ ಜೀವನವನ್ನು ಸದೃಢಗೊಳಿಸಬೇಕು, ದೇಶದ ಕೃಷಿ ಆರ್ಥಿಕ ವ್ಯವಸ್ಥೆಯನ್ನು ಪ್ರಬಲಗೊಳಿಸಬೇಕು, ಆ ದುಡಿಯುವ ವರ್ಗದ ಆತಂಕಗಳಿಗೆ ಒಂದು ಔಷಧವನ್ನು ತಯಾರು ಮಾಡಬೇಕು ಅನ್ನುವ ಒಂದು ದೊಡ್ಡ ಹಂಬಲವನ್ನು ಸಂಕಲ್ಪವನ್ನು ಇಟ್ಟುಕೊಂಡು ಬಹಳಷ್ಟು ಮೌನವಾಗಿ ಸಾಧನೆಯನ್ನು ಮಾಡಿ ಒಬ್ಬ ಮೌನ ಸಾಧಕನಾಗಿ ಇವತ್ತು ಎಲ್ಲರ ಪ್ರೀತಿಗೆ ಪಾತ್ರರಾಗುವಂಥ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರ ಅಭಿನಂದನಾ ಕಾರ್ಯಕ್ರಮ ಮತ್ತು ಅವರ 2 ವಿಶೇಷ ಕೃತಿಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡಲಿಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಡೆದಾಡುವ ದೇವರು ಕಾಯಕಯೋಗಿ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ ಅವರವ್ರನ್ನ ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ, ಅವರ ಹೇಳಿಕೆಯನ್ನು ಬಯಸಿ ಪ್ರಾರ್ಥಿಸಲಿಕ್ಕೆ ಮತ್ತು ಶುಭ ಹಾರೈಸಲಿಕ್ಕೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಣ್ಣಿನ ಮಗ, ಈ ನಾಡಿನ ಕನ್ನಡ ನಾಡಿನ ಒಬ್ಬ ಹಿರಿಯ ವಿಜ್ಞಾನಿಯಾಗಿ ಆಳ್ತಗಾರರಾಗಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಲಕ್ಷ್ಮೀಪತಿ ಗೌಡರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ನಮ್ಮ ರಘು ಕೌಟಿಲ್ಯರವರು, ನಮ್ಮ ಡಾಕ್ಟರ್ ಉಮೇಶ್ ಅವರು, ಪ್ರೊಫೆಸರ್ ನಾಗಣ್ಣ ಅವರವರು, ಹಾಗೆ ಪ್ರಸಾರಾಂಗದ ನಿರ್ದೇಶಕರಾಗಿ ವಿಶೇಷವಾಗಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ವಿಶೇಷ ಸಾಧನೆ ಮಾಡುವಂಥ ಪ್ರೊಫೆಸರ್ ಸಿ ನಾಗಣ್ಣರವರು, ಬಯಲು ಸೀಮೆಯಲ್ಲಿ ಬಡ ರೈತ ಒಣಭೂಮಿಯಲ್ಲಿ ಹೇಗೆ ಹೆಚ್ಚು ರಾಗಿಯನ್ನು ಬೆಳೀಬಹುದು ಅನ್ನೋ ಒಂದು ದೊಡ್ಡ ಸಂಶೋಧನೆ ಮಾಡಿ ರಾಗಿ ಲಕ್ಷ್ಮಣಯ್ಯ ಅಂತೇಳಿ ಪ್ರಸಿದ್ಧರಾದಂಥವರು, ಅವರ ಮಗ ಪ್ರೊಫೆಸರ್ ಎಚ್ ಎಲ್ ವಸಂತ್ ಕುಮಾರ್ ಅವರ ಹಾಗೂ ನಮ್ಮ ಪ್ರಕಾಶ್ ಚಿಕ್ಕಪಾಳೆ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ, ಎಲ್ಲ ವಿದ್ವಾಂಸರು ಹಿರಿಯರು ವಿಶೇಷವಾಗಿ ಇಲ್ಲಿ ಆಸೀನರಾಗಿದ್ದಾರೆ. ಸನ್ಮಾನ್ಯ ಕೃಷಿ ಸಚಿವರಿಗೆ ವಿಶೇಷ ತಾಂತ್ರಿಕ ಸಲಹೆಗಾರರಾಗಿ ಅಪಾರ ಅನುಭವ ಇರುವಂಥ ನಮ್ಮ ಡಾಕ್ಟರ್ ಎ ಬಿ ಪಾಟೀಲ್ರವರಿದ್ದಾರೆ, ಗೌಡ್ರಿದ್ದಾರೆ. ಹಾಗೆ 7 ಮಹಾಕಾವ್ಯಗಳನ್ನು ಬರೆದಿರುವಂಥ ಒಬ್ಬ ಶ್ರೇಷ್ಠ ಕವಿಯತ್ರಿ ನಮ್ಮ ಡಾಕ್ಟರ್ ಡಾಕ್ಟರ್ ರಾಜಶೇಖರ್ ಅವರಿದ್ದಾರೆ. ಇನ್ನೂ ಅನೇಕ ನಮ್ಮ ನಿಂಗರಾಜೇಗೌಡರಿದ್ದಾರೆ, ಕೆ ಟಿ ವೀರಪ್ಪನವರಿದ್ದಾರೆ. ಇನ್ನು ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಂಥದ್ದು 1,00,000 ಜನರಿಗೆ ಸಮಾನ ಅಂತ ನನ್ನ ವೈಯಕ್ತಿಕವಾದಂಥ ಭಾವನೆ. ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಇಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿಯನ್ನು ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಏನು ಮೌಲ್ಯ ವೃದ್ಧಿ ಆಗ್ತಿತ್ತೋ ಗೊತ್ತಿಲ್ಲ, ಆದರೆ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಒಂದು ವ್ಯಾಲ್ಯೂ ಎಡಿಷನ್ ಆಗಿದೆ. ತಿಳುವಳಿಕೆಯುಳ್ಳಂತಹ, ಜ್ಞಾನವುಳ್ಳಂತಹ, ವ್ಯಕ್ತಿತ್ವವುಳ್ಳಂಥ ಜನರ ಮಧ್ಯೆ ಒಬ್ಬ ವಿಶೇಷ ಪ್ರತಿಭೆಗೆ ಶುಭ ಹಾರೈಸುವಂಥದ್ದು, ಅವರ ಕೃತಿಗಳ ಬಗ್ಗೆ ಮಾತಾಡೋಂಥದ್ದು, ಅವ್ರ ವಿಚಾರಗಳನ್ನ ತಿಳ್ಕೊಳ್ಳೋವಂಥದ್ದು, ಅವ್ರು ಏನೆಲ್ಲ ಕಷ್ಟಪಟ್ಟು ಸಾಧನೆಯನ್ನು ಮಾಡಿದ್ದಾರೆ ಅನ್ನುವ ವಿಷಯಗಳನ್ನ ಅವಲೋಕನ ಮಾಡೋಂಥದ್ದು ಭಾಳ ಪವಿತ್ರವಾದಂಥ ಕೆಲಸ ಅಂತೇಳಿ ನಮ್ಮ ಭಾವನೆ. ಅತ್ಯಂತ ಪವಿತ್ರವಾದ್ದು. ಕೆಲವು ಚಿಕ್ಕ ಚಿಕ್ಕ ಕವನ ಸಂಕಲನ ಬಿಡುಗಡೆ ಮಾಡ್ತಾರೆ, ಸಾವಿರಾರು ಜನ ಸೇರಿಸಿರ್ತಾರೆ, ದುಡ್ಡು ಕೊಟ್ಟು ಕರ್ಕೊಂಬಂದಿರ್ತಾರೆ. ಆ ಕವನಗಳನ್ನ ಓದಿದರೆ ನಮ್ಮ ಒಳಗಿರುವಂಥ ಪ್ರತಿಭೆನೇ ಮಾಯ ಆಗೋಗುತ್ತೆ. ಅಂಥ ಕವನಗಳನ್ನ ಬಿಡುಗಡೆ ಮಾಡೋದು ನಾವು ನೋಡಿದ್ದೀವಿ ಅಲ್ವಾ. ನಾವು ಅದೆಷ್ಟೋ ಕಾರ್ಯಕ್ರಮ ಭಾಗವಹಿಸಿದ್ದೀವಿ. ಮೊನ್ನೆ ನಮ್ಮ ಎ ಬಿ ಪಾಟೀಲ್ರವರ ವಿಶೇಷವಾದಂಥ ಒಂದು ಅಶೋಕ ವೃಕ್ಷ ಕೃತಿ ಬಿಡುಗಡೆಗೆ ಹೋಗಿದ್ವಿ. ಅಲ್ಲೂ ಕೂಡ ಚಲುವರಾಯಸ್ವಾಮಿಯವರು ಬಂದಿದ್ದರು. ಅವರು ಭಾಳ ಪ್ರಶಂಸೆ ಮಾಡಿದ್ರು ಅವ್ರನ್ನ. ಅದೇ ರೀತಿ ನಮ್ಮ ವಸಂತ್ ಕುಮಾರ್ ಅವರು
ಕನ್ನಡ ನಾಡಿನ ಮಕ್ಕಳಿಗೆ ವಿಶೇಷವಾಗಿ ಅವರ ಸಂಶೋಧನೆಯ ಫಲ ತಲುಪಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರೈತರ ಆತಂಕಗಳು, ಅಪಾಯಗಳು, ತೊಂದರೆಗಳು ಈಗಲೇ ಮುಕ್ತಾಯ ಆಗಬೇಕು, ಅದಕ್ಕೆ ನಾವು ಪರಿಶ್ರಮ ಪಡಬೇಕು ಅನ್ನೋ ಒಂದು ಶ್ರೇಷ್ಠ ಆಲೋಚನೆಯನ್ನು ಚಿಕ್ಕಂದಲ್ಲಿ ಹಾಕ್ಕೊಂಡು ಸುದೀರ್ಘವಾಗಿ ತಪಸ್ಸನ್ನು ಮಾಡಿ ಇವತ್ತು ಆ ತಪಸ್ಸಿನ ಫಲದ ಒಂದು ಬುತ್ತಿಯನ್ನು ಈ ನಾಡಿನ ಕೈಗೆ ಕೊಡ್ತಾ ಇದ್ದಾರೆ. ಅವರ ಪ್ಲಾಂಟ್ ಡಾಕ್ಟರ್ ವಿಶೇಷವಾಗಿ ನನಗೆ ಇಂಗ್ಲೀಷ್ ಪುಸ್ತಕವನ್ನು ಕೊಟ್ಟಿದ್ದರು. ಭಾಳ ಆಸಕ್ತಿ, ಯಾಕೆ ನಾವು ಸೋಷಿಯಲ್ ಸೈನ್ಸಿಂದ ಬಂದಿರೋಂಥ ಬ್ಯಾಕ್ಗ್ರೌಂಡ್ ನಮ್ಮದು, ಎಜುಕೇಷನ್ ಎಕನಾಮಿಕ್ಸಲ್ಲಿ ಡಾಕ್ಟ್ರೇಟ್ ಮಾಡೋದು. ಹಾಗಾಗಿ ಭಾಳ ಆಸಕ್ತಿ ತೋರಿ ಓದ್ತಾ ಇದ್ದೆ ಆ ಪುಸ್ತಕವನ್ನು. ನಾನು ಅವರಿಗೆ ಹೇಳ್ತಾ ಇದ್ದೆ, ಡಾಕ್ಟ್ರೇ, ಇಂಗ್ಲೀಷ್ನಲ್ಲಿ ನೀವು ಪುಸ್ತಕವನ್ನು ಪ್ರಕಟ ಮಾಡಿದರೆ ಕೇವಲ ಎಲೈಟ್ ಪೀಪಲ್ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಡೌನ್ ಟೌಡನ್ನು ಏನು ರೈತರಿದ್ದೀವಿ ಅಥವಾ ಔಷಧ ವ್ಯಾಪಾರಿಗಳಿದ್ದಾರೆ ಅಥವಾ ಬೇರೆ ಬೇರೆ ಏನು ಕೃಷಿಯ ವ್ಯವಸ್ಥೆಯನ್ನು ಸದೃಢಗೊಳಿಸಲಿಕ್ಕೆ ದುಡಿಯುವಂಥ ಕೆಳವರ್ಗದ ಜನರಿಗೆ ಅರ್ಥ ಆಗುವಂಥ ಭಾಷೆ, ಮಾತೃಭಾಷೆ ಕನ್ನಡದಲ್ಲಿ ಇದನ್ನು ಪ್ರಕಟ ಮಾಡಬೇಕು ಅಂದಾಗ ತಕ್ಷಣ ಭಾಳ ಒಂದು ಸಂತೋಷದ ವಿಷಯಗಳನ್ನ ಹೇಳಿದರು. ಇಲ್ಲ ಸ್ವಾಮೀಜಿ, ಈಗಾಗಲೇ ಅದು ಭಾಷಾಂತರ ಆಗ್ತಾ ಇದೆ, ಅವತ್ತು ನಾವು ಬಿಡುಗಡೆ ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ ಅತ್ಯುತ್ತಮವಾದಂಥ ಒಂದು ರೈತರ ಭಗವದ್ಗೀತೆ ಈ ಪ್ಲಾಂಟ್ ಡಾಕ್ಟರ್ ರೈತರ ಒಂದು ಭಗವದ್ಗೀತೆಯಾಗಿ ಇವತ್ತು ಪ್ರಕಟ ಆಗಿದೆ. ಎಷ್ಟೋ ಸಲ ಅವರ ಜೊತೆ ನಾವು ಅನುಭವಗಳನ್ನ ಹಂಚ್ಕೋಬೇಕಾದ್ರೆ ಒಂದು ಉದಾಹರಣೆ ಹೇಳಿದ್ರು. ನನಗೆ ಭಾಳ ಪ್ರಿಯವಾದಂಥ ಒಂದು ಊರು, ನಾವು ಪೂರ್ವಾಶ್ರಮದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪಾಂಡುಪುರ ಝೋನ್ ಏನಿದೆ, ಭಾಳ ಕಷ್ಟಪಟ್ಟು ದುಡಿಯುವ ಸಮುದಾಯ. ಮಳೆಯನ್ನು ನಂಬಿ, ಭೂಮಿ ತಾಯಿಯನ್ನು ನಂಬಿ, ಪ್ರಕೃತಿಯನ್ನು ನಂಬಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂಥ ಒಂದು ಸಮುದಾಯ. ಅಲ್ಲಿ ಸೇವಂತಿಗೆ ಹೂವನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಡಿಂಕಾ ಗ್ರಾಮ, ನನಗೆ ಅವರು ಡಿಂಕಾ ಗ್ರಾಮದ ಪ್ರಯೋಗವನ್ನು ನೀವೊಮ್ಮೆ ನೋಡಿ ಸ್ವಾಮೀಜಿ ಅಂದ ತಕ್ಷಣವೇ ನನಗೆ ಸತ್ಯದ ಅರಿವಾಯಿತು. ಓಹೋ, ಡಿಂಕಾ ಗ್ರಾಮದಲ್ಲಿ ಪ್ರಶ್ನಿಸುವವರು ಭಾಳಷ್ಟು ಜನ ಅಲ್ವಾ, ಪ್ರಶ್ನಿಸದೆ ಏನನ್ನೂ ಒಪ್ಪಿಕೊಳ್ಳೋದಿಲ್ಲ. ಅವ್ರ ಮುಂದೆ ಫಲ ಬಿಟ್ಟಾಗ ಮಾತ್ರ ಅಧಿಕೃತವಾಗಿ ವ್ಯಕ್ತಿತ್ವವನ್ನು, ಸಂಶೋಧನೆಯ ಸೂತ್ರವನ್ನು ಒಪ್ಕೊಳ್ಳೋಂಥವ್ರು. ಅಲ್ಲಿ ಡಾಕ್ಟರ್ ವಸಂತ್ ಕುಮಾರ್ ಅವರು ಜಯಶೀಲರಾಗಿದ್ದಾರೆ ಅಂದರೆ ಅವರೆಲ್ಲ ತೋರಿಸಿದ್ರು ನಮಗೆ ಏನೆಲ್ಲ ಮಾಡಿದ್ವಿ ಅಂತ. ಭಾಳ ಖುಷಿ ಆಯಿತು. ಡಾಕ್ಟ್ರೇ, ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಸನ್ಯಾಸಿ ಆದರೂ ಕೂಡ ನಾನು ನೋಡಬೇಕು ಅದನ್ನು. ನಿಮ್ಮ ಪ್ರಯೋಗಗಳು ಒಂದು ಗ್ರಾಮದ ಜೀವನವನ್ನೇ, ಪರಿಸ್ಥಿತಿಯನ್ನೇ ಬದಲಾಯಿಸಿದವೆ ಅಂದರೆ ಇದು ಇಡೀ ನಾಡಿಗೆ ವಿಸ್ತಾರ ಆಗಬೇಕು, ನಾನು ಬರ್ತೀನಿ ಅಂದ್ವಿ. ಅವತ್ತು ಹೋಗಿದ್ವಿ, ಬಟ್ ಡಾಕ್ಟ್ರು ಬರಲಿಕ್ಕೆ ಆಗಲಿಲ್ಲ. ನಾನು ಕೃಷಿ ಸಚಿವರಿಗೆ ಹೇಳಿದೆ, ನಮ್ಮ ಮಠಕ್ಕೆ ಬಂದಾಗ ನಮ್ಮ ಅಶೋಕ ವೃಕ್ಷ ಪುಸ್ತಕ ಬಿಡುಗಡೆ ಮಾಡೋಂಥ ಸಂದರ್ಭದಲ್ಲೂ ಕೂಡ ಸಚಿವರಿಗೆ ಹೇಳಿದೆ, ನೋಡಿ, ನಿಮ್ಮ ಸಚಿವಾಲಯಕ್ಕೆ, ನಿಮ್ಮ ಸಚಿವ ಸ್ಥಾನಕ್ಕೆ, ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ಬರಬೇಕು ಅಂದರೆ ಹೆಚ್ಚು ಹೆಚ್ಚು ತಿಳುವಳಿಕೆ ಉಳ್ಳಂತಹ ಇಂಥ ಡಾಕ್ಟರ್ ವಸಂತ್ ಕುಮಾರ್ ಅವರು, ಡಾಕ್ಟರ್ ಅಶೋಕ್ ಪಾಟೀಲ್ರವಂಥವ್ರನ್ನ ನಿಮ್ಮ ಸುತ್ತ ಇಟ್ಕೊಳ್ಳಿ. ಅಂದರೆ ಇವತ್ತು ಜಾಗತಿಕವಾಗಿ, ಪ್ರಾದೇಶಿಕವಾಗಿ ಕೃಷಿಯ ವ್ಯವಸ್ಥೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಅಪಾಯದ ಅನೇಕ ಅಂಶಗಳು ನಮ್ಮ ಎದುರಿಗೆ ಕಂಡು ಬರ್ತಾ ಇದ್ದಾವೆ. ಭಾಳಷ್ಟು ಅಪಾಯಗಳು. ರೈತನಿಗೆ ಅಪಾಯ ಇದೆ, ಅದಕ್ಕೆ ಅವನು ಅಪಾಯದಲ್ಲಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾನೆ. ದೊಡ್ಡವ್ರೊಂದು ಮಾತು ಹೇಳಿದ್ರು ಇಲ್ಲಿ, ಯಾರು ನಮ್ಮ ಪ್ರೊಫೆಸರ್ ಲಕ್ಷ್ಮೀಪತಿ ಗೌಡರು, ಎಷ್ಟು ಒಳ್ಳೆಯ ಮಾತು ಹೇಳಿದ್ರು ಗೊತ್ತಾ? ಕೊಡುವವನು ಅವನು, ತೆಗೆದುಕೊಂಡು ತಿನ್ನೋರು ನಾವು. ಈ ಕೊಡುವವನಿಗೆ ಅಪಾಯ ಬಂದಿದೆ, ಅದಕ್ಕೆ ಅವನು ಆತ್ಮಹತ್ಯೆಯ ಹಾದಿಯನ್ನು ಹಿಡಿತಾ ಇದ್ದಾನೆ. ಈಗ ತೆಗೆದುಕೊಳ್ಳೋರ್ಗೂ ಕೂಡ ಅಪಾಯ ಬರ್ತಾ ಇದೆ. ಕಾರಣ, ರೋಗ ರುಜಿನಗಳಿಂದ ಅತಿ ಹೆಚ್ಚು ಔಷಧಿಗಳನ್ನ ಬಳಸೋದ್ರಿಂದ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸೋದ್ರಿಂದ ಹೆಚ್ಚು ಹೆಚ್ಚು ಕ್ವಾಂಟಿಟಿ ಪ್ರೊಡಕ್ಷನ್ ಆಗ್ತಾ ಇದೆ. ಆದರೆ ಕ್ವಾಲಿಟಿ ವೈಸ್ ಬಂದಾಗ, ಆ ಗುಣಮಟ್ಟದ ಒಂದು ಪ್ರಕಾರದಲ್ಲಿ ಬಂದಾಗ ಅದು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಸಾಕಷ್ಟು ರೋಗ ರುಜಿನಗಳು ಎಲ್ಲರೂ ನಮಗೆ ಗೊತ್ತಿಲ್ಲದ ಹಾಗೆ ಆವರಿಸ್ಕೊತಾ ಇದ್ದಾವೆ. ಭಾಳಷ್ಟು ದೊಡ್ಡ ದೊಡ್ಡ ವಿಜ್ಞಾನಿಗಳು, ವೈದ್ಯರು ಹೇಳೋ ಪ್ರಕಾರ ಇವತ್ತು ಆಹಾರವೇ ಆರೋಗ್ಯಕ್ಕೆ ಕೆಡುಕು ಮಾಡುತ್ತಿದೆ. ಅದಕ್ಕೆ ನಾವು ಪರಿಹಾರ ಏನು, ಸಾಲ್ವೇಷನ್ ಏನು ಅಥವಾ ಸೊಲ್ಯೂಷನ್ ಏನು? ಆಹಾರ ಔಷಧಿ ಆಗಬೇಕು. ಆಹಾರ ಔಷಧಿ ಆಗಬೇಕು ಅಂದರೆ ಈಗಿರೋಂಥ ರೋಗ ರುಜಿನಗಳನ್ನ ನಿವಾರಣೆ ಮಾಡಲಿಕ್ಕೆ, ಒಳ್ಳೆಯ ಆಹಾರವನ್ನು ಬೆಳೀಲಿಕ್ಕೆ,
ಬೇಕಾದಂಥ ಉಪಕ್ರಮಗಳು ಮತ್ತು ಪರಿಕ್ರಮಗಳ ಅಗತ್ಯ ಇದೆ. ಅಂತಹ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರರವರು ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ ಒಂದು ದೊಡ್ಡ ತಪಸ್ಸನ್ನು ಮಾಡಿದ್ದಾರೆ. ಆ ತಪಸ್ಸಿನ ಫಲ ಇವತ್ತು ಅವರ ಸಾಧನೆಯಿಂದ ಪವರ್ ಪ್ಲಸ್ ಒಂದು ಔಷಧಿನ ಕಂಡುಹಿಡಿದಂಥದ್ದು. ಅವರೇ ಹೊಲಗಳಿಗೆ ಹೋಗಿ ಬಯಲಿಗೆ ಹೋಗಿ ರೈತ ಜೊತೆ ಕೂತ್ಕೊಂಡು ಕಷ್ಟ ಸುಖ ಅರ್ಥ ಮಾಡಿಕೊಂಡು ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಆಗಿ ಅದನ್ನು ಎತ್ಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿರೋಂಥ ಒಂದು ಲ್ಯಾಬ್ನಲ್ಲಿ ಅದನ್ನು ಪರೀಕ್ಷೆ ಮಾಡಿ ಅದಕ್ಕೆ ಏನೆಲ್ಲ ಸಾಧ್ಯತೆಗಳು ಪರಿಹಾರಗಳಿದೆ ಅಂತ ಪತ್ತೆ ಹಚ್ಚಿ ಅದನ್ನು ಸಾಹಿತ್ಯದ ಮೂಲಕ ಪ್ರಕಟ ಮಾಡೋದು, ತರಬೇತಿ ಮೂಲಕ ಹೇಳ್ಕೊಡುವಂಥದ್ದು ಮತ್ತು ಪ್ರಾತ್ಯಕ್ಷಿಕೆಗಳನ್ನ ವಲಯದಲ್ಲಿ ಮಾಡಿ ಇವತ್ತು ಅದ್ಭುತವಾದಂಥ ಒಂದು ಫಲವನ್ನು ಕಂಡಿದ್ದಾರೆ. ಡಾಕ್ಟರ್ GS ಶಿವರುದ್ರಪ್ಪನವರು ದೊಡ್ಡ ಸಾಹಿತಿ, ರಾಷ್ಟ್ರಕವಿಗಳು. ಅವರು ಒಮ್ಮೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ರಂತೆ ಅಪರೂಪಕ್ಕೆ. ಯಾಕೆ ನಾನು ಕೂಡ ಅಲ್ಲಿ ಊಟ ಮಾಡಿ ತಿಂದು ಬೆಳೆದಂಥವನು, ಅಲ್ಲಿನ ಸಿದ್ಧಗಂಗಾ ಮಠದಲ್ಲಿ ಓದ್ಕೊಂಡಂಥವನು. ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವ್ರನ್ನ ನಾವು ನೆನಪು ಮಾಡ್ಕೋಬೇಕು. ಆ ಮಠವನ್ನು ನೋಡಿ ಡಾಕ್ಟರ್ GS ಶಿವರುದ್ರಪ್ಪನವರು ಒಂದು ಮಾತು ಹೇಳ್ತಾರಂತೆ, ಸದ್ದು ಗದ್ದಲವಿರದೆ ಇಲ್ಲಿ ಗದ್ದುಗೆಯು ಹೇರಿದೆ ಅಂತ. ಮೌನ ಸಾಧಕರಾಗಿ ಅವರು ನಡೆದಾಡುವ ದೇವರು ಬಸವಣ್ಣವರು ಅಂತ ಅನಿಸ್ಕೊಂಡ್ರು. ಹಾಗೆ ಸದ್ದು ಗದ್ದಲವಿಲ್ಲದೆ ಭಾಳಷ್ಟು ಸಾಧನೆಯನ್ನು, ಶೋಧನೆಯನ್ನು, ಸಂಶೋಧನೆಯನ್ನು, ಹುಡುಕಾಟವನ್ನು ಒಬ್ಬ ಸಸ್ಯಶಾಸ್ತ್ರಜ್ಞನಾಗಿ, ಜೈವಿಕ ತಂತ್ರಜ್ಞನಾಗಿ, ಕೃಷಿ ವಿಜ್ಞಾನಿ, ಕೃಷಿ ಸಂತನಾಗಿ ಇವತ್ತು ಭಾಳಷ್ಟು ಒಳ್ಳೆಯ ಪ್ರಯೋಗಗಳು ಮಾಡಿ ಪ್ಲಾಂಟ್ ಡಾಕ್ಟರ್ ಪುಸ್ತಕವನ್ನು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತು ಇಂಗ್ಲೀಷ್ ಸಾಹಿತ್ಯ ಲೋಕಕ್ಕೆ ಪ್ರಕಟ ಮಾಡ್ತಾರಂಥದ್ದು ಒಂದು ಅದ್ಭುತವಾದ ಸಾಧನೆ. ಅದ್ಭುತವಾದ ಸಾಧನೆ. ಇದನ್ನು ಕೇವಲ ಐ ಆಮ್ ನಾಟ್ ಟಾಕಿಂಗ್ ಫ್ರಮ್ ಮೈ ಟಂಗ್, ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ವರ್ಡ್ಸ್ ಫ್ರಮ್ ಮೈ ಹಾರ್ಟ್. ಅಂಥ ಸಾಧಕರು ಇರೋದ್ರಿಂದ ಏನಾದರೂ ಆಗಬಹುದಾ ಸಾಧ್ಯತೆಗಳು ಈ ಕೃಷಿಯತ್ತ ಪಲ್ಲಟಗಳನ್ನು ತಲ್ಲಣಗಳನ್ನ ತಪ್ಪಿಸ್ಲಿಕ್ಕೆ? ಇವತ್ತು ನೀವು ಸುಮ್ಮನೆ ರಸ್ತೆಯಲ್ಲಿ, ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ನೋಡ್ತಾ ಹೋಗಿ. ಇವತ್ತು ನಮ್ಮ ರಘು ಕೌಟಿಲ್ಯವರು ಒಂದು ಒಳ್ಳೆ ಮಾತನ್ನು ಹೇಳಿದರು. ಅವರು ಮಾತಾಡಿದ ಮೇಲೆ ನನಗನ್ನಿಸ್ತು ಇವ್ರ ಹತ್ರ ಇದನ್ನು ಹೇಳಬೇಕು ಅಂತ. ಅವ್ರ ಪರಿಚಯ ಸಾಕಷ್ಟು ಇಲ್ಲ. ನಾವು 24 ವರ್ಷ ಆಡಳಿತಾತ್ಮಕ ಅನುಭವ ಇದ್ದರೂ ಕೂಡ ಅವ್ರ ಪರಿಚಯ ಇರಲಿಲ್ಲ. ಅವ್ರು ಹೇಳಿದರು, ಎಲ್ಲಿ ಹೋದರೂ ಕೂಡ ಎಲ್ಲ ಸೈಟ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೃಷಿಯ ವಿಸ್ತರಣೆ ಮಾಡಲಿಕ್ಕೆ. ಯಾಕೆಂದ್ರೆ ಮಿನಿಸ್ಟ್ರು ಕೂಡ ಹಿಮ್ಸೆಲ್ಫ್ ಯು ಹ್ಯಾಸ್ ಅಕ್ಸೆಪ್ಟೆಡ್ ಇವತ್ತು ಎಕ್ಸ್ಟೆನ್ಷನ್ ಆಫ್ ಅಗ್ರಿಕಲ್ಚರ್ ಇಸ್ ನಾಟ್ ಪಾಸಿಬಲ್ ಡ್ಯೂ ಟು ಸಮ್ ಸೋ ಅಂತ. ಅದಕ್ಕೆ ಒಂದು ಕಂಡೀಷನ್ ಹಾಕ್ಬೋದಾ ಸ್ಥಳೀಯ ಸಂಸ್ಥೆಗಳು? ಎಲ್ಲೆಲ್ಲಿ ಈ ರೀತಿಯ ಬಡಾವಣೆಗಳನ್ನ ಮಾಡ್ತಾರೆ, ನೀವು CA ಸೈಟ್ ಕೊಡದಿದ್ರೂ ಪರವಾಗಿಲ್ಲ, ಅಲ್ಲಿ ಶಾಲೆ ಮಾಡಿದ್ರೂ ಪರವಾಗಿಲ್ಲ, ದೇವಸ್ಥಾನ ಮಾಡಿದ್ರೂ ಪರವಾಗಿಲ್ಲ, ಒಂದು ಆಟದ ಮೈದಾನ ಮಾಡಿದ್ರೂ ಪರವಾಗಿಲ್ಲ. ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಹೇಗೆ ಸಸ್ಯ ಸಂವರ್ಧನಾ ಟ್ರಸ್ಟ್ ಅಂತ ಮಾಡಿಕೊಂಡು 5 ಕೋಟಿ ಸಸಿಗಳನ್ನ ನೆಟ್ಟರು ಸನ್ಮಾನ್ಯ SM ಕೃಷ್ಣವರವರ ನೆರವಿನಲ್ಲಿ, ಹಾಗೆ ಒಂದು ಆರ್ಡರ್ ಮಾಡಿಸಿ ಕಂಡೀಷನ್ ಹಾಕಿಸಿ ಪ್ರತಿಯೊಬ್ಬರು ಬಡಾವಣೆ ಮಾಡೋಂಥವ್ರು ಒಂದು ಮಿನಿ ಫಾರೆಸ್ಟನ್ನು ರಚನೆ ಮಾಡಬೇಕು. ಆ ಪ್ರಯೋಗಗಳು ನಾನು ಪೂರ್ವಾಶ್ರಮದಲ್ಲಿ ಹಾಸನಲ್ಲಿ ಮಾಡಿ ಬಂದಿದ್ದೀವಿ. ಪೂರ್ವಾಶ್ರಮದಲ್ಲಿ ಅಸಿಸ್ಟೆಂಟ್ ಕಮಿಷನ್ ಇದ್ದಾಗ ಅಲ್ಲಿ ಮಿನಿ ಫಾರೆಸ್ಟ್ ಅಂತ ಮಾಡಿದ್ದೀವಿ. ಎಲ್ಲ ರೀತಿಯ ಸಸ್ಯ ಪ್ರಭೇದಗಳನ್ನೆಲ್ಲ ಹಾಕೋದು, ಒಂದು ಸಣ್ಣ ಫಾರೆಸ್ಟನ್ನು ನಿರ್ಮಾಣ ಮಾಡಿದರೆ ಅಟ್ಲೀಸ್ಟ್ ಅಲ್ಲಿ 10 ಎಕರೆ 20 ಎಕರೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅಂಥದ್ದು ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನು ಮಾಡಲಿಕ್ಕಾಗದಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆರೋಗ್ಯದ ಪರಿಸ್ಥಿತಿ, ಯಾಕೆಂದರೆ ಇಡೀ ಮನುಷ್ಯನ ಮತ್ತು ಪ್ರಾಣಿಗಳ ಮತ್ತು ಸಸ್ಯ ಸಂಕುಲದ ಆರೋಗ್ಯ ನಿಂತಿರೋದೇ ಈ ಪ್ರಕೃತಿಯಿಂದ, ಪರಿಸರದಿಂದ. ಅಂಥದ್ದೊಂದು ಕೆಲಸ ಮಾಡಬೇಕು. ಅವ್ರ ಮಾತಿಗೆ ಈ ವಿಷಯನ ಹೇಳಲಿಕ್ಕೆ ನನಗೆ ಅನ್ನಿಸ್ತು, ಹೇಳಬೇಕು ಈ ವಿಷಯನ ಅವ್ರ ಹತ್ರ ಅಂತ, ಎಲ್ಲರ ಹತ್ರ ಕೂಡ ಹೇಳಬೇಕು ಅಂತ. ಇವತ್ತು ನಮ್ಮ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರು ಭಾಳಷ್ಟು ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ದ ರೀಸನ್, ಅವ್ರ ಮನೆಯವ್ರನ್ನ ಪಕ್ಕದಲ್ಲಿ ಕೂರಿಸ್ಬೇಕಾಗಿತ್ತು ಅನಿಸುತ್ತೆ. ಬಂದಿಲ್ಲ. ಇದೇ ಮಾಡೋದು ಈ ಪುರುಷ ಪ್ರಧಾನ ಸಮಾಜ. ನೋಡಿ, ಏನೋ ಒಂದು ಕಾರಣ ಹೇಳ್ತಾರೆ, ಆರೋಗ್ಯ ಸರಿ ಇಲ್ಲ ಅಂತ. ಒಂದು 5 ನಿಮಿಷ ನಿಮ್ಮ ಜೊತೆ ಕೂತಿದ್ರೆ ಆ ಪುಣ್ಯಾತ್ಗಿತಿಗೆ ಒಂದು ಖುಷಿ ಆಗ್ತಿತ್ತು ಅಲ್ವಾ? ಇದು ನನ್ನ ವೈಯಕ್ತಿಕ ಭಾವನೆ, ತಪ್ಪು ತಿಳ್ಕೊಬೇಡಿ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಅಂದ್ಕೊಂಡ್ರು ಅವರಲ್ವಾ, ಖುಷಿ ಆಗ್ತಿದ್ರು. ಪರವಾಗಿಲ್ಲಪ್ಪ, ನಮ್ಮ ಮನೆಯವರು ಇಂಥದ್ದೊಂದು ಸಾಧನೆ ಮಾಡಿದ ದೊಡ್ಡ ದೊಡ್ಡ ಎಲೈಟ್ ಪೀಪಲ್ ಈಕ್ವಲೆಂಟ್ ಟು ಲ್ಯಾಕ್ ನಂಬರ್ಸ್. ನನ್ನ ಪ್ರಕಾರ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನೀವು ಕುಳಿತಿರೋರೆ 1,00,000 ಜನಕ್ಕೆ ಸಮಾನರು. ಹಾಗಾಗಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರು ಒಬ್ಬ ಹಳ್ಳಿಯ ಮಗನಾಗಿ ಅವ್ರು ಹೇಳಿ ನೋಡಿ, ನಮ್ಮ ಗಣೇಶ್ ಅವ್ರಿಗೆ, ಡಾಕ್ಟರ್ ಗಣೇಶ್ ಅವ್ರಿಗೆ ನೆನಪು ಮಾಡ್ರು, ನನಗೆ 200 ರೂಪಾಯಿ ಕೊಟ್ಟರು. ಯಾರು ಇವತ್ತು ನೆನೆಸ್ಕೊಂತಾರ್ರಿ? ತಂದೆ ತಾಯಿಗಳನ್ನೇ ನೆನಪು ಮಾಡ್ಕೊಳಲ್ಲ ಮಕ್ಕಳು. ಗೊತ್ತಾ, ನಮ್ಮ ಅಪ್ಪ ಏನು ಕೊಟ್ಟಿದ್ದಾನೆ, ನಮ್ಮ ಅವ್ವ ಏನು ಕೊಟ್ಟಿದ್ದಾರೆ, ನಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ಬಂದ್ವೋ ಅವ್ರೇನು ಮಾಡಲೇ ಇಲ್ಲ ಅನ್ನೋ ಮಾತಾಡೋವಂಥ ಈ ಒಂದು ಸಮುದಾಯದ ಸಮಕಾಲೀನತೆಯಲ್ಲಿ ಅವರು ನಮ್ಮ ಗಣೇಶ್ ಅವರು ನನಗೆ 200 ರೂಪಾಯಿ ಕೊಟ್ಟರು, ಅದಕ್ಕೆ ನಾನು ಅಡ್ಮಿಷನ್ ಆದ ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾರಲ್ಲ,
ಅದು ಮಾನವೀಯ ಸಂಕಲ್ಪ, ಮಾನವೀಯ ಸೌಜನ್ಯ. ಕೊನೆಯದಾಗಿ, ಇಂತಹ ವಿಜ್ಞಾನಿಗಳ ಸಂತತಿ ಹೆಚ್ಚು ಆದರೆ ರೈತರಿಗೆ ಮತ್ತು ತಿನ್ನುವ ನಮಗೆ ಅಪಾಯಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ದೇವನೂರು ಮಹಾದೇವರು ಒಂದು ಮಾತು ಹೇಳಿದ್ದಾರೆ, ಎಲ್ಲರೂ ಇದನ್ನು ಮಾತಾಡ್ತೀವಿ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಫಲ ಕೊಟ್ಟೇ ಕೊಡುತ್ತೆ ಅಂತ. ಇದು ಯಾವ ಎದೆಗೆ ಬಿದ್ದ ಅಕ್ಷರ? ಇವತ್ತು ಡಾಕ್ಟರ್ ವಸಂತ್ ಕುಮಾರ್ ಅವರ ಸಾಧನೆಯನ್ನು ನಾವು ಹೋಲಿಕೆ ಮಾಡೋಂಥ ಸಂದರ್ಭದಲ್ಲಿ ಆಬ್ಸಲ್ಯೂಟ್ಲಿ ಆ್ಯಂಡ್ ಕಂಪೇರಿಟಿವ್ಲಿ, ನಿರಪೇಕ್ಷವಾಗಿ ಮತ್ತು ಸಾಪೇಕ್ಷವಾಗಿ ಅವರ ಸಾಧನೆಗಳನ್ನ ಹೇಳುವಂಥ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಮತ್ತು ಹೃದಯಕ್ಕೆ ಬಿದ್ದ ಅಕ್ಷರ ಇವತ್ತು ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು, ಎಲ್ಲಿ ಆತಂಕ ಇದೆ ಅಲ್ಲಿ ಪರಿಹಾರಗಳನ್ನ ಹುಡುಕಬೇಕು. ಅತಿ ಹೆಚ್ಚು ಆತಂಕಗಳನ್ನ ಎದುರಿಸ್ತಾ ಇರೋರು ಯಾರು ಗೊತ್ತಾ? ಕೈಗಾರಿಕೋದ್ಯಮಿಗಳಲ್ಲ, ಸೇವಾ ಕ್ಷೇತ್ರದಲ್ಲಿರುವಂಥ ದೊಡ್ಡ ದೊಡ್ಡ ಸ್ಟ್ರಾಂಗ್ ಇನ್ವೆಸ್ಟರ್ಸ್ ಅಲ್ಲ, ಕೃಷಿಕರು. ಅದಕ್ಕೆ ಅವರು ಒಬ್ಬ ವೆಂಚರ್ ಸೈಂಟಿಸ್ಟ್ ಆಗಿ, ಒಬ್ಬ ವೆಂಚರ್ ರಿಸರ್ಚರ್ ಆಗಿ ಸಾಹಸವನ್ನು ಮಾಡಿದ್ದಾರೆ. ಅನೇಕ ಅಪಾಯಗಳನ್ನ, ಅನೇಕ ನೋವುಗಳನ್ನ ಅನುಭವಿಸಿದ್ದಾರೆ. ಅವ್ರ ನೋವುಗಳು ನಮಗೆಲ್ಲ ಗೊತ್ತಿಲ್ಲ, ವಿ ಶುಡ್ ನಾಟ್ ಎಕ್ಸ್ಪ್ರೆಸ್ ಹಿಯರ್. ಸಂತೋಷ ಪಡೋ ಸಂದರ್ಭದಲ್ಲಿ ಅವ್ರನ್ನ ಸರ್ಕಾರಗಳು ಗುರುತಿಸಬೇಕು, ಇಂಥ ಪ್ರಯೋಗಗಳನ್ನ ಬಳಸ್ಕೋಬೇಕು, ಈ ಪ್ರಯೋಗಗಳು ಸಾಮಾನ್ಯರಿಗೆ ತಲುಪೋ ಹಾಗೆ ಮಾಡಬೇಕು. ಅಟ್ಲೀಸ್ಟ್ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಎ ಬಿ ಪಾಟೀಲ್ರವ್ರು ಇದ್ದಾರೆ, ಅವ್ರ ಮಾತು ಚೆನ್ನಾಗಿ ನಡೆಯುತ್ತೆ ಮಿನಿಸ್ಟ್ರ್ ಹತ್ರ. ಅವರು ಒಳ್ಳೆಯ ವಿದ್ವಾಂಸರು ಕೂಡ, ಒಳ್ಳೆಯ ತಜ್ಞರು ಕೂಡ ಡಾಕ್ಟರ್ ಎ ಬಿ ಪಾಟೀಲ್ರವರು. ಈ ಪ್ಲಾಂಟ್ ಡಾಕ್ಟರ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ದಯಮಾಡಿ ಎಲ್ಲ ಔಷಧ ವ್ಯಾಪಾರಿಗಳಿಗೆ, ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ, ನಿಮ್ಮೆಲ್ಲ ಕೃಷಿ ಅಧಿಕಾರಿಗಳಿಗೆ, ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ರೈತ ಸಂಪರ್ಕ ಕೇಂದ್ರ ಇರ್ಬೋದು, ನಿಮ್ಮ ಜಾಯಿಂಟ್ ಡೈರೆಕ್ಟರ್ಸ್ ಇರ್ಬೋದು, ಡೆಪ್ಯೂಟಿ ಡೈರೆಕ್ಟರ್ಸ್, ಇವತ್ತು ಎಲ್ಲ ಕಡೆ ಇದನ್ನು ಕಳಿಸಿ. ಅಟ್ಲೀಸ್ಟ್ ಅವರು ಪ್ರಾಯೋಗಿಕವಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಒಂದು ರೆಫರೆನ್ಸನ್ನು, ಈ ಏನು ರೈತರ ಭಗವದ್ಗೀತೆ ಅಂತ ನಾವೀಗ ಹೇಳಿದ್ವಲ್ಲ, ಇದನ್ನು ಉಪಯೋಗಿಸ್ಕೊಂಡು ಪ್ರಚಾರ ಆಗಲಿ. ಇವ್ರಿಗೇನು ಆಗಬೇಕಾದಿಲ್ಲ. ಈಗ ನಾವು ಈಸ್ ಕಂಪ್ಲೀಟಿಂಗ್ 70 years, ಈಸ್ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಆಲ್ಸೋ ಹ್ಯಾವಿಂಗ್ ಎ ಪರ್ಸನಾಲಿಟಿ. ಒಂದು ಅತ್ಯುತ್ತಮವಾದಂಥ ವ್ಯಕ್ತಿತ್ವ ಹೊಂದಿದ್ದಾರೆ, ಅತ್ಯುತ್ತಮವಾದಂಥ ಜೀವನ ನಡೆಸ್ತಾ ಇದ್ದಾರೆ, ಚೆನ್ನಾಗಿ ಸಂತೋಷ ಪಡ್ತಾರೆ. ಅವ್ರು ಹೇಳಿದರು, ನನಗೆ ಏನು ಸಿಗದಿರೂ ಪರವಾಗಿಲ್ಲ, ರೈತರು 4 ಜನ ಖುಷಿಯಾಗಿ ಮನೆಗೆ ಒಂದಷ್ಟು ಹಣ ತಗೊಂಡೋಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಜೀವನ ನಡೆಸಿದರೆ ಸಾಕು ಅಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹ್ಯಾಪಿನೆಸ್ ಆ್ಯಂಡ್ ಹೆಲ್ತ್ ಆಫ್ ಅವರ್ ಸೆಲ್ಸ್, ಇಟ್ ಶುಡ್ ಬಿ ಸಿ ವಿತ್ ಅದರ್ಸ್ ಹ್ಯಾಪಿನೆಸ್ ಆ್ಯಂಡ್ ಹೆಲ್ತ್. ನಮ್ಮ ಸಂತೋಷ ಮತ್ತು ಆರೋಗ್ಯವನ್ನು ಇತರರ ಸಂತೋಷ ಮತ್ತು ಆರೋಗ್ಯದಲ್ಲಿ ನೋಡಿದಾಗ ಮಾತ್ರ ಒಬ್ಬ ವ್ಯಕ್ತಿಯ ಶ್ರಮಕ್ಕೆ, ಪರಿಶ್ರಮಕ್ಕೆ, ಸಾಧನೆಗೆ ಒಂದು ಗೌರವ ಬರುತ್ತೆ ಅಂತ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರ ಜೀವನ ಇನ್ನೂ ಹೆಚ್ಚು ವಿಸ್ತಾರ ಆಗಲಿ, ವ್ಯಾಪಕವಾಗಲಿ, ಅವರ ಸಂಶೋಧನೆ ಫಲ ಜನಸಾಮಾನ್ಯರಿಗೆ, ರೈತರಿಗೆ ತಲುಪಲಿ. ಆ ಮೂಲಕ ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏನು ಹಾಕ್ಕೊಂಡಿದ್ದಾರೆ, ಸರ್ಕಾರಗಳು ಏನು ಗುರಿ ಹಾಕ್ಕೊಂಡಿದ್ದಾವೆ, ವಿ ಶುಡ್ ಡಬಲ್ ದ ಇನ್ಕಮ್ ಆಫ್ ದ ಫಾರ್ಮರ್ಸ್. ಆಗಬೇಕಾಗಿತ್ತು 2030 ಈಗ ಡಬಲ್ ಆಗಬೇಕು. ಪ್ರತಿಯೊಬ್ಬರ ತಲಾದಾಯ ಡಬಲ್ ಆಗಬೇಕು. ಹಾಗೆ 2050 ಒಳಗಾಗಿ ನಮ್ಮ ಉತ್ಪಾದನೆಯ ಪ್ರಮಾಣ ದ್ವಿಗುಣ ಆಗಬೇಕು ಅಂತ ಹೇಳ್ತಾರೆ. ನಮ್ಮ ಉತ್ಪಾದನೆಯ ಪ್ರಮಾಣ ದ್ವಿಗುಣ ಆಗಬೇಕಂದ್ರೆ ಪ್ರೊಡಕ್ಟಿವಿಟಿಗೆ ಬಂದಾಗ, ಪಾಸಿಬಿಲಿಟಿಗೆ ಬಂದಾಗ ಇವರ ಸಂಶೋಧನೆ ಎಲ್ಲೋ ಒಂದು ಕಡೆ ವಿಶಾಲವಾಗಿ ಸಹಾಯ ಮಾಡುತ್ತೆ. ಹಾಗಾಗಿ ಅವರು ವ್ಯಕ್ತಿಗತವಾಗಿ ಡಾಕ್ಟರ್ ವಸಂತ್ ಕುಮಾರ್ ಅವರು ಆಗಿದ್ದರೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶೇಷವಾಗಿ ಕೃಷಿ ವಿಜ್ಞಾನಿಗಳಾಗಿ ಈ ಒಂದು ರೈತರಿಗೆ ಬೇಕಾದಂಥ ಒಂದು ವಿಶೇಷ ತಜ್ಞತೆಯ ಅನುಭವಗಳನ್ನು ಆ ಪುಸ್ತಕದಲ್ಲಿ ಪ್ರಕಟ ಮಾಡಿ ಈಸಿಯಾಗಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವ ಹಾಗೆ ಪ್ರಕಟ ಮಾಡಿದ್ದಾರೆ. ಅವರ ಜೀವನದಲ್ಲಿ ಒಬ್ಬ ಸಾಹಿತಿಯಾಗಿ, ಸಂಶೋಧಕನಾಗಿ, ಅನ್ವೇಷಕನಾಗಿ, ಸಾಹಸಿ ಪ್ರವೃತ್ತಿಯನ್ನು ಇಟ್ಟುಕೊಂಡು ಏನಾದರೂ ಆಗಲಿ ನಂದೊಂದು ಜೀವನ ಸಾರ್ಥಕ ಆಗಲಿ ಅನ್ನೋ ಬದುಕನ್ನು ನಡೆಸಿದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು, ಅವಕಾಶಗಳನ್ನು ತೆರೆದುಕೊಳ್ಳುವಂಥ ಒಂದು ವಿಶೇಷ ಅವಕಾಶಗಳನ್ನ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥಿಸಿ ಅವರಿಗೆ ಶುಭ ಹಾರೈಸಿ ನಮ್ಮ ಮಾತುಗಳಿಗೆ ವಿರಾಮ ಹೇಳ್ತೀವಿ. ಜೈ ಶ್ರೀ ಗುರುದೇವ್. ಈಗ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಮಹಾಸ್ವಾಮೀಜಿಗಳಿಗೆ ಈಗ ಗೌರವ ಸಮರ್ಪಣೆ ಅಭಿನಂದನಾ ಸಮಿತಿ ವತಿಯಿಂದ ನೆರವೇರಲಿದೆ.
ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬಕ್ಕೆ ವೃದ್ಧಾಶ್ರಮದಲ್ಲಿರುವ ಮಹಿಳೆಯರಿಗೆ ವಸ್ತ್ರಗಳನ್ನು ನೀಡುವುದು ನಡೆದುಕೊಂಡು ಬರ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಸೇವಾಶ್ರಮದ 35 ಮಂದಿ ಮಹಿಳೆಯರಿಗೆ ಸೀರೆಗಳನ್ನು ಅವರು ನೀಡಲಿದ್ದಾರೆ. ಸಾಂಕೇತಿಕವಾಗಿ 3 ಸೀರೆಗಳನ್ನು ಈಗ ಸೇವಾಶ್ರಮದ ವ್ಯವಸ್ಥಾಪಕರಿಗೆ ಅವರು ಹಸ್ತಾಂತರಿಸಲಿದ್ದಾರೆ. ವ್ಯವಸ್ಥಾಪಕರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ